ನಮಸ್ಕಾರ ವೀಕ್ಷಕರೇ, ಇಂದಿನ ಪಂಚಾಂಗದ ವಿವರಗಳನ್ನು ನೋಡುವ ಸಮಯ. ಇಂದು ತಾರೀಖು 11/7/2026 ಶನಿವಾರ, ಶ್ರೀಶಕ 1949, ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಬಹುಳ ದ್ವಾದಶಿ ತಿಥಿ. ಇಂದು ಶನಿವಾರ. ಇಂದು ಕೃತ್ತಿಕಾ ನಕ್ಷತ್ರ. ಕೃತ್ತಿಕಾ ನಕ್ಷತ್ರ ಅಗ್ನಿದೇವರ ಒಂದು ಅಧಿಪತ್ಯದ ನಕ್ಷತ್ರ. ಶುದ್ಧೀಕರಣ, ಧೈರ್ಯ, ನಾಯಕತ್ವ ಮತ್ತು ಸಂಕಲ್ಪ ಶಕ್ತಿಯನ್ನು ಸೂಚಿಸ್ತಕ್ಕಂಥ ನಕ್ಷತ್ರ. ಗಂಡಯೋಗ. ಗಂಡಯೋಗ ಒಂದು ರೀತಿಯ ಸವಾಲುಗಳನ್ನು ಎದುರಿಸಿ ಜಯ ಸಾಧಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತೆ. ಈ ಯೋಗದಲ್ಲಿ ನಾವು ಯಾವುದೇ ಕಾರ್ಯವನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಮತ್ತು ತಾಳ್ಮೆ ಅಗತ್ಯ ಅಂತಕ್ಕಂಥದ್ದು. ಕೌಲವಕರ್ಣ. ಕೌಲವಕರ್ಣ ಕೂಡ ಸ್ನೇಹ, ಸಹಕಾರ, ಸಭೆ, ಸಂವಾದ ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಬಹಳ ಅನುಕೂಲಕರವಾಗಿದೆ. ಸೌರಮಾನದ ರೀತಿಯ ಮಿಥುನ ಮಾಸ 26ನೇ ದಿವಸ. ಇಂದು ಮಿಥುನ ಮಾಸ ಜ್ಞಾನಾರ್ಜನೆ, ವಿಚಾರ ವಿನಿಮಯ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಒಂದು ರೀತಿ ಪ್ರೇರಣೆ ನೀಡುವ ಒಂದು ದಿವಸ ಅಂತ ಹೇಳ್ಬೋದು. ಸೂರ್ಯೋದಯ ಬೆಳಗ್ಗೆ 5:52 ಸೂರ್ಯಾಸ್ತ 7:12. ರಾಹುಕಾಲ ಸರಿಸುಮಾರು 9:12 ಬೆಳಿಗ್ಗೆ, ಅಲ್ಲಿಂದ ಪ್ರಾರಂಭವಾಗಿ 10:52 ತನಕ ಇರುತ್ತೆ. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ಶುಭ ಕಾರ್ಯಗಳನ್ನು ಸಾಧ್ಯವಾದಷ್ಟು ಮುಂದೂಡುವುದು ಉತ್ತಮ. ಇಂದು ಯೋಗಿನಿ ಏಕಾದಶಿ ಉಪವಾಸವನ್ನು ಆಚರಿಸಿದವರು ದ್ವಾದಶಿ ಪಾಲನೆ ಮಾಡ್ತಾರೆ. ದ್ವಾದಶಿ ದಿನದಂದು ವಿಷ್ಣು ಪೂಜೆ, ತುಳಸಿ ಪೂಜೆ, ಅನ್ನದಾನ ಮತ್ತು ಸತ್ಪಾತ್ರರಿಗೆ ದಾನ ಮಾಡುವುದು ಅತ್ಯಂತ ಪುಣ್ಯಕರ ಅಂತ ಪುರಾಣಗಳು ಹೇಳುತ್ತವೆ. ಇಂದಿನ ಸುಭಾಷಿತ ಉದ್ಯಮೇನ ಸಿದ್ಧ್ಯಂತಿ ಕಾರ್ಯಾಣಿನ ಮನೋರಥೈಹಿ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ಅಂತಕ್ಕಂಥ ಒಂದು ಸಂಸ್ಕೃತದ ಸುಭಾಷಿತ. ಕೇವಲ ಆಸೆಗಳಿದ್ರೆ ಅದು ನೆರವೇರೋದಿಲ್ಲ. ಆ ಆಸೆಗಳನ್ನು ಪೂರೈಸಿಕೊಳ್ಳಲು ಪ್ರಯತ್ನ ಮಾಡಿದ್ರೆ ಮಾತ್ರ ಅದು ದೊರೆಯುತ್ತೆ. ಯಾವುದೇ ಪ್ರಾಣಿ ಕೂಡ, ಸಿಂಹ ಆಗಿದ್ರೂ ಕೂಡ, ಅದು ಮಲಗಿದ್ರೆ ಅದರ ಬಾಯಿಗೆ ಬಂದು ಆಹಾರ ಬೀಳೋದಿಲ್ಲ, ಅದು ಬೇಟೆ ಆಡಲೇಬೇಕು ಅಂತಕ್ಕಂಥದ್ದು. ಇಂದಿನ ಸಂದೇಶ: ಕನಸು ಕಾಣುವುದು ಒಳ್ಳೆಯದು, ಆದರೆ ಅದನ್ನು ಸಾಧಿಸಲು ನಿರಂತರ ಪ್ರಯತ್ನ ಅಗತ್ಯ. ದೃಢ ಸಂಕಲ್ಪ ಮತ್ತು ಪರಿಶ್ರಮವೇ ಯಶಸ್ಸಿನ ನಿಜವಾದ ರಹಸ್ಯ. ನಮಸ್ಕಾರ ವೀಕ್ಷಕರೇ.